ಪುಷ್ಪಾ 2 ಶೋ ವೇಳೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತಕ್ಕೆ ಮಹಿಳೆ ರೇವತಿ ಬಲಿಯಾಗಿದ್ರು. ಈ ಸಂಬಂಧ ಮೃತ ರೇವತಿ ಕುಟುಂಬಕ್ಕೆ ಪರಿಹಾರದ ಮಹಾಪೂರವೇ ಹರಿದು ಬಂದಿದೆ. ಮೃತರ ಕುಟುಂಬಕ್ಕೆ 2 ಕೋಟಿ ನೆರವನ್ನ ನಿರ್ಮಾಪಕ ಅಲ್ಲು ಅರವಿಂದ್ ಘೋಷಿಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಕಾಕಿ ವಿಚಾರಣೆ ಬಳಿಕ ಥಂಡ ಹೊಡೆದ ಪುಷ್ಪರಾಜ್, ಮೃತ ಯುವತಿ ಕುಟುಂಬಕ್ಕೆ ನೆರವಿನ ಮಹಾಪೂರ. 2 ಕೋಟಿ ಪರಿಹಾರದ ಚೆಕ್ ಹಸ್ತಾಂತರಿಸಿದ ಅಲ್ಲು ಅರವಿಂದ್. ಪುಷ್ಪಾ 2 ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿ ದಾಖಲೆ ಮೇಲೆ ದಾಖಲೆ ಬರೆದಿದೆ. ಆದ್ರೆ ಇದೇ ಸಿನಿಮಾದಲ್ಲಿ ತಗ್ಗೋದೇ ಇಲ್ಲ ಅಂತ ಅಬ್ಬರಿಸಿ ಬೊಬ್ಬೆರೆದಿದ್ದ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ರಿಯಲ್ ಲೈಫ್ ಅಲ್ಲಿ ಕಾನೂನಿಗೆ ಥಂಡ ಹೊಡೆದಿದ್ದಾರೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಬಳಿ ಕಾಲ್ತುಳಿತ ಪ್ರಕರಣ ಸಂಬಂಧ ನಿನ್ನೆಯಷ್ಟೇ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಅಲ್ಲು ಅರ್ಜುನ್ ವಿಚಾರಣೆ ಎದುರಿಸಿದ್ರು. ಈ ವೇಳೆ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದ ಘಟನೆಯ ವಿಡಿಯೋವನ್ನ ಅಧಿಕಾರಿಗಳು ತೋರಿಸಿದಾಗ ಅಲ್ಲು ಅರ್ಜುನ್ ಕಣ್ಣೀರು ಹಾಕಿದ್ರಂತೆ. ಇನ್ನು ಈ ಹಿಂದೆ ಮೃತ ಯುವತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಅಲ್ಲು ಅರ್ಜುನ್ ಘೋಷಿಸಿದ್ರು. ಆದರೆ ಹೆಚ್ಚಿನ ಪರಿಹಾರ ನೀಡುವಂತೆ ಒತ್ತಾಯ ಕೇಳಿಬಂದಿತ್ತು. ಹೀಗಾಗಿ 25 ಲಕ್ಷದ ಬದಲಾಗಿ 2 ಕೋಟಿ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಿಸಿದ್ದಾರೆ. ಇಂದು ಬಾಲಕ ಶ್ರೀತೇಜ್ ಚಿಕಿತ್ಸೆ ಪಡೆಯುತ್ತಿರುವ ಕಿಮ್ಸ್ ಆಸ್ಪತ್ರೆಗೆ ಅಲ್ಲು ಅರ್ಜುನ್ ತಂದೆ ಅಲ್ಲು ಅರವಿಂದ್ ಭೇಟಿ ನೀಡಿದ್ರು. ತೆಲಂಗಾಣ ರಾಜ್ಯ ಚಲನಚಿತ್ರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದಿಲ್ ರಾಜು ಮತ್ತು ಪುಷ್ಪಾ 2 ನಿರ್ಮಾಪಕ ರವಿಶಂಕರ್ ಅವರೊಂದಿಗೆ ಆಗಮಿಸಿ ಬಾಲಕನ ಆರೋಗ್ಯ ವಿಚಾರಿಸಿದ್ರು. ಬಳಿಕ ಬಾಲಕನ ತಂದೆ ಭಾಸ್ಕರ್ ಬಳಿ ಮಾತನಾಡಿ ಧೈರ್ಯ ತುಂಬಿದ್ರು. ನಂತರ ಸುದ್ದಿಗೋಷ್ಠಿ ನಡೆಸಿದ ಅಲ್ಲು ಅರವಿಂದ್ ಪರಿಹಾರದ ಬಗ್ಗೆ ತಿಳಿಸಿದ್ರು. ಅಲ್ಲು ಅರ್ಜುನ್ ಪರವಾಗಿ 1 ಕೋಟಿ ರೂಪಾಯಿ, ಪುಷ್ಪಾ 2 ನಿರ್ಮಾಪಕರು ಮತ್ತು ನಿರ್ದೇಶಕ ಸುಕುಮಾರ್ ತಲಾ 50 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಚೆಕ್ಗಳು ಎಫ್ಡಿಸಿ ಚೇರ್ಮನ್ ದಿಲ್ರಾಜುಗೆ ಅಲ್ಲು ಅರವಿಂದ್ ಹಸ್ತಾಂತರ ಮಾಡಿದ್ರು. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಪುಷ್ಪಾ ಟೀಮ್. ನಾಳೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಭೇಟಿ. ಡಿಸೆಂಬರ್ 4ರ ರಾತ್ರಿ ಪುಷ್ಪಾ 2 ಚಿತ್ರದ ಪ್ರೀಮಿಯರ್ ಶೋ ವೇಳೆ ಸಂಧ್ಯಾ ಥಿಯೇಟರ್ನಲ್ಲಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣ ಅಲ್ಲು ಅರ್ಜುನ್ ವರ್ಸಸ್ ತೆಲಂಗಾಣ ಸರ್ಕಾರ ಎನ್ನುವಂತಾಗಿದೆ. ಅಲ್ಲು ಅರ್ಜುನ್ ವಿರುದ್ಧ ಸಿಎಂ ರೇವಂತ್ ರೆಡ್ಡಿ ಹಲವು ಬಾರಿ ಆಕ್ರೋಶ ಹೊರಹಾಕಿದ್ದು, ಪ್ರಕರಣ ಈಗಾಗಲೇ ಅಲ್ಲು ಅರ್ಜುನ್ರನ್ನ ಜೈಲು ದರ್ಶನ ಮಾಡಿಸಿದೆ. ಹೀಗಾಗಿ ಪುಷ್ಪಾ ಟೀಮ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ನಾಳೆ ನಿರ್ಮಾಪಕ ರವಿಶಂಕರ್ ನೇತೃತ್ವದಲ್ಲಿ ಚಿತ್ರತಂಡ ಸಿಎಂ ರೇವಂತ್ ರೆಡ್ಡಿಯನ್ನ ಭೇಟಿ ಮಾಡಲು ತೀರ್ಮಾನಿಸಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.